ಹೆಸರು ನಿಂಗರಾಜು ಅಂತ. ನಮ್ಮೂರು ಬಂದು ಆಣಿಗೆರೆ. ನಮ್ಮದು ಮಳೂರು ಹೋಬಳಿ, ಚನ್ನಪಟ್ಟಣ ತಾಲೂಕು, ರಾಮನಗರ ಡಿಸ್ಟಿಕ್ಕು. ನಮ್ಮೂರಲ್ಲಿ ವ್ಯವಸಾಯ ಮಾಡೋಕ್ಕೆ ನಮ್ಮದೆಲ್ಲ ಭೂಮಿ ಗಟ್ಟಿ ಭೂಮಿ. ನಮಗೆ ಒಂದು ಕೆಪಾಸಿಟಿ ಜಾಸ್ತಿ ಇರೋ ಟ್ಯಾಕ್ಟರ್ ಬೇಕು. HP ಜಾಸ್ತಿ ಇರುವಂಥ ಟ್ಯಾಕ್ಟರ್ ಆದರೆ ನಮಗೆ ಭಾರಿ ಅನುಕೂಲ. ನಮಗೆ ಗೇರ್ಗಳೆಲ್ಲ ಚೆನ್ನಾಗಿದೆ ಸರ್. ಸೇಮು ಒಂದು ಕಾರ್ ಓಡಿಸ್ಬೇಕಾದ್ರೆ ಹೇಗಿದೆ ಆ ಥರ ಇದೆ ಈ ಗಾಡಿ ಓಡಿಸ್ಬೇಕಾದ್ರೆ. ಫುಲ್ ಸ್ಮೂತ್ ಇದೆ. PTO ಗೇರು ಚೆನ್ನಾಗಿದೆ. ಎಲ್ಲ ರೋಟ್ರಿಗೆ ಆಗಲಿ ಎಂಟಿಗೆ ಆಗಲಿ ಎಲ್ಲ ಚೆನ್ನಾಗಿದೆ. ನಾವು ಹಿಂದೆ ಎಲ್ಲ ಓಲ್ಡ್ ಮಾಮೂಲಿ ಆರ್ಡಿನರಿ ಸ್ಟೇರಿಂಗ್ ಓಡಿಸ್ತಿದ್ದೋ. ಅವಾಗೆಲ್ಲ ಒಂದು 4 ಅವರ್ 5 ಅವರ್ ಓಡಿಸ್ಕೊಂಡ್ರೆ ಇವೆಲ್ಲ ನೋವು ಬಂದ್ಬಿಡ್ತಿದ್ದೋ. ಎಲ್ಲ ಈಗೇನಿಲ್ಲ, 10 ಅವರ್ 15 ಅವರ್ ಓಡಿಸಿದ್ರು ಏನೂ ಆಗಲ್ಲ. ಈಗ ಎಲ್ಲ ಚೆನ್ನಾಗಿದೆ. ಈಗ ಇಂಧನ ಬಳಕೆ ಹಿಂದೆ ಓಲ್ಡ್ ಗಾಡಿ ಓಡಿಸ್ಕೊಂಡ್ರೆ ಈ ಗಾಡೀಲಿ ಹಿಂದೆ ಅದರಲ್ಲೆಲ್ಲ ಉಳುಮೆಗೆ ಒಂದು ಸ್ವಲ್ಪ 200 ml 300 ml ಜಾಸ್ತಿ ತಗೋತಿತ್ತು. ಇದು ಕಮ್ಮಿ ತಗೊಳ್ತದೆ ಇಂಧನ. ಇದರಲ್ಲಿ ಮೈಲೇಜ್ ಎಲ್ಲ ಸೂಪರ್ ಆಗಿದೆ. ಇದು ನಾವು ಈ ಟ್ಯಾಕ್ಟ್ರಿಗೆ ಕಲ್ಟಿವೇಟ್ರ್ ಇದೆ, ರೋಟ್ರಿ ಇದೆ, ಕೂಪರ್ ನೇಗ್ಲಿದೆ, ಮತ್ತು ಸಿಂಗಲ್ ರೆಕ್ಕೆ ಬಾಳೆಪಟ ಹೊಡಿತೀವಲ್ಲ, ಬಾಳೆಪಟ ಹೊಡಿದಿದೆ, ಬಾಂಡ್ಲಿ ಇದೆ, ಎಲ್ಲ ಇದೆ. ಎಲ್ಲ ಪ್ರತಿಯೊಂದು ಉಪಯೋಗಿಸ್ತೀವಿ. ಯಾವುದಕ್ಕೂ ಲೋಡ್ ಬಿಟ್ಬಿಡ್ತು, ಕೆಪಾಸಿಟಿ ಕಮ್ಮಿ ಆಯಿತು ಅನ್ನೋ ಇದಿಲ್ಲ. ಇದರಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. ಒಂದು ಔಟ್ಲುಕ್ ನೋಡಬೇಕಾದ್ರೂ ಅಷ್ಟೇ, ಒಂದು ಬರಬೇಕಾದ್ರೂ ನೋಡ್ತಾ ಇದ್ದಾಗ ಇದೇ ಗಾಡಿ ಈ ಥರ ಇರಬೇಕು ಗಾಡಿ ಅನ್ನೋ ಥರದಲ್ಲಿ ಗಾಡಿ ಇದೆ. ನಮ್ಮ ಕಡೆಯಿಂದ ರೈತರಿಗೆ ಹೇಳೋದಂದರೆ ಮಹೇಂದ್ರದಲ್ಲಿ SP+ ಈ ಗಾಡಿ 2 HP ಎಕ್ಸ್ಟ್ರಾ ಇರೋದ್ರಿಂದ ಈ ಗಾಡಿನೇ ತಗೊಳ್ಳಿ ಅಂತಲೇ ಹೇಳ್ಬೋದು ಹೊರತು ಇನ್ನು ಬೇರೆ ಗಾಡಿಗೆ ಯಾರೂ ನಾವು ಅನುಮತಿ ಇಲ್ಲ. ಇಲ್ಲಿ ನಮ್ಮ ರಾಮನಗರ ಡಿಸ್ಟಿಕಲ್ಲಿ ಮಹೇಂದ್ರನೇ ನಂಬರ್ 1 ಗಾಡಿ. ಬೇರೆ ಗಾಡಿ ಇದ್ಯಾವುದು ಯೂಸ್ ಮಾಡಲ್ಲ. ಇದು